ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಾಜೇಶ್ವರಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ ನಮ್ಮ ಮನೆ ಯಾವಾಗಲೂ ತುಂಬ ಚೆನ್ನಾಗಿ ಕಾಣಿಸ್ತಿರ್ಬೇಕು, ಯಾವಾಗಲೂ ಫಳಫಳ ಅಂತ ಹೊಳಿತಿರ್ಬೇಕು, ನೀಟಾಗಿ ಮೇಂಟೈನ್ ಮಾಡ್ತಿರ್ಬೇಕು ಅನ್ನೋ ಆಸೆ ಇರುತ್ತೆ. ಹಾಗಾಗಿ ನಾವೇನು ಮಾಡ್ತಿರ್ತೀವಿ, ಮನೆ ಒಳಗಡೆ ಎಲ್ಲ ತುಂಬ ನೀಟಾಗಿ ಕ್ಲೀನ್ ಮಾಡ್ತಿರ್ತೀವಿ. ಯಾವುದೇ ಕಸ ಬಿದ್ದರೂ ಕೂಡ ತಕ್ಷಣವೇ ಗುಡಿಸೋದಾಗಿರ್ಬೋದು, ಒರೆಸೋದಾಗಿರ್ಬೋದು ಮಾಡ್ತಿರ್ತೀವಿ. ಮನೆ ಒಳಗಡೆ ಅಲ್ಲದೆ ಹೊರಗಡೆನೂ ಕೂಡ ನಾವು ನೀಟಾಗಿ ಮೇಂಟೈನ್ ಮಾಡಿರ್ತೀವಿ. ಬಟ್ ಈ ಥರ ಸ್ಟೀಲ್ ರೈಲಿಂಗ್ನ ಹಾಕ್ಸ್ಬೇಕಿದ್ರೆ ಸ್ಟೇರಿಂಗ್ ಹತ್ರ ಆಗಿರ್ಬೋದು ಅಥವಾ ಮನೆ ಮುಂದೆ ಎಲ್ಲ ಹಾಕ್ಸಿರ್ತೀವಿ. ಕೆಲವೊಂದ್ಸಲ ರಸ್ಟ್ ಹಿಡ್ದಂಗೆ ಆಗುತ್ತೆ, ಯಾವುದೇ ಪ್ರಾಡಕ್ಟ್ಸ್ನ ಬಳಸಿದ್ರು ಕೂಡ ಹೋಗ್ತಿರಲ್ಲ. ಅದರಿಂದಾಗಿ ನಮ್ಮ ಮನೆ ಎಂಟೈರ್ ಲುಕ್ನೇ ಹಾಳು ಮಾಡತ್ತೆ ಅಂತಾನೆ ಹೇಳ್ಬೋದು. ಹಾಗಾಗಿ ನಾನು ಇದನ್ನ ಯಾವ ಥರ ಈಸಿಯಾಗಿ ನಾವು ಮನೆಯಲ್ಲೇ ಇರುವ ಪದಾರ್ಥಗಳನ್ನು ಅಥವಾ ಪ್ರಾಡಕ್ಟ್ಸ್ನ ಬಳಸ್ಕೊಂಡು ಯಾವುದೇ ರೀತಿಯಾದಂಥ ಖರ್ಚಿಲ್ಲದೆ ಯಾವ ಥರ ಕ್ವಿಕ್ಕಾಗಿ ನಾವು ಈ ಥರ ರಸ್ಟಿಂಗ್ನ ರಿಮೂವ್ ಮಾಡ್ಬೋದು ಅಥವಾ ಡಾರ್ಕ್ ಕಲೆಗಳನ್ನು ಯಾವ ಥರ ರಿಮೂವ್ ಮಾಡ್ಬೋದು ಅಂತ ಈ ವ್ಲಾಗಲ್ಲಿ ತೋರಿಸೋಣ ಅಂತ ಈ ವ್ಲಾಗ್ನ ಮಾಡ್ತಿದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಅಥವಾ ಇನ್ಫಾರ್ಮೇಟಿವ್ ಅನಿಸಿದ್ರೆ, ಒಳ್ಳೆ ಮಾಹಿತಿ ಅಂತ ನಿಮಗೆ ಅನಿಸಿದ್ರೆ ದಯವಿಟ್ಟು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ಕೂಡ ನನಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೋಡ್ಬೋದು, ನಾನು ಇದಕ್ಕೆ ಒಂದು ಬೌಲ್ನ ತೊಗೊಂಡಿದ್ದೀನಿ. ಅದಕ್ಕೆ ನಾನು ವಿಮ್ ಲಿಕ್ವಿಡ್ನ ಏನು ನಾವು ಪಾತ್ರೆ ತೊಳೆಯೋಕ್ಕೆ ಅಂತ ಲಿಕ್ವಿಡ್ನ ಬಳಸ್ತೀವಲ್ಲ ಅದನ್ನು ಬಳಸಿದ್ದೀನಿ. ಅದ್ರ ಜೊತೆಗೆ ನಾನು ಒಂದು ನಿಂಬೆಹಣ್ಣನ್ನು ಬಳಸಿದ್ದೀನಿ. ನಿಂಬೆಹಣ್ಣಲ್ಲಿ ಸಿಟ್ರಿಕ್ ಆ್ಯಸಿಡ್ ಇರೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿ ರಸ್ಟಿಂಗ್ ಹಿಡ್ದಿರತ್ತಲ್ಲ ಅದಕ್ಕೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ನಾನು ವಿನೇಗರ್ನ ಬಳಸ್ತಿದ್ದೀನಿ. ವಿನೇಗರು ಅಷ್ಟೇ ತುಂಬ ಕ್ವಿಕ್ಕಾಗಿ ಈ ಥರ ರಸ್ಟಿಂಗ್ ಎಲ್ಲ ಹೋಗೋಕ್ಕೆ ಅದು ಹೆಲ್ಪ್ ಆಗುತ್ತೆ. ನಿಮ್ಮ ಮನೆಯಲ್ಲಿ ವಿನೇಗರ್ ಇಲ್ಲ ಅಂದರೆ ಖಂಡಿತವಾಗ್ಲೂ ಸ್ಕಿಪ್ ಮಾಡಿ. ನೀವು ಅರ್ಧ ಹೋಳಷ್ಟು ನಿಂಬೆಹಣ್ಣ ಜಾಸ್ತಿ ಬಳಸಿದ್ರೆ ಸಾಕಾಗತ್ತೆ. ಇದಕ್ಕೆ ನಾನು ನಾವು ಇದಕ್ಕೆ ಏನು ಬಳಸಿದ್ದೀವಿ ಅಂದರೆ ಅಡುಗೆಗೆ ಬಳಸುವಂತಹ ಸೋಡಾನ ಬಳಸಿದ್ದೀನಿ. ಇದು ಅಷ್ಟೇ ಕ್ಲೀನಿಂಗಿಗಂತೂ ತುಂಬ ಹೆಲ್ಪ್ ಆಗುತ್ತೆ. ನೋಡ್ತಿರ್ಬೋದು, ಸೋಡಾ ಹಾಕಿದ ತಕ್ಷಣ ನಮ್ಮ ಸೊಲ್ಯೂಷನ್ ಎಷ್ಟು ಆ್ಯಕ್ಟಿವ್ ಆಗ್ತಿದೆ ಅಂತ, ನೊರೆ ಫಾರ್ಮಲ್ಲಿ ಯಾವ ಥರ ಕ್ರಿಯೇಟ್ ಆಗ್ತಿದೆ ಅಂತ ನೀವೇ ನೋಡ್ತಿದ್ದೀರಾ. ಹಾಗಾಗಿ ನೀವು ಇದರಲ್ಲಿ ನಿಮ್ಮ ಮನೆಯಲ್ಲಿ ಲಿಕ್ವಿಡ್ ಅಥವಾ ವಿಮ್ ಲಿಕ್ವಿಡ್ ಇಲ್ಲ ಅಂದರೆ ಅದ್ರ ಬದಲಾಗಿ ನೀವು ಸೋಪಿನ ಪೌಡ್ರನ್ನು ಕೂಡ ಆಲ್ಟರ್ನೇಟಿವ್ ಆಗಿ ಬಳಸ್ಬೋದು. ಯಾವುದೇ ರೀತಿಯಾದಂಥ ಚೇಂಜಸ್ ಆಗಲ್ಲ. ನೋಡ್ತಿರ್ಬೋದು, ಈ ಥರ ತುಂಬ ಡಾರ್ಕ್ ಆಗಿ ರಸ್ಟಿಂಗ್ ಹಿಡ್ದಿರತ್ತೆ. ನಾವು ಬೇರೆ ಬೇರೆ ಪ್ರಾಡಕ್ಟ್ಸ್ನ ಅಥವಾ ಮಾರ್ಕೆಟಲ್ಲಿ ಸಿಗುವಂಥ ಕೆಮಿಕಲ್ ಪ್ರಾಡಕ್ಟ್ಸ್ನೆಲ್ಲ ಯೂಸ್ ಮಾಡ್ತಿರ್ತೀವಿ, ಬಟ್ ಆದರೂ ಹೋಗ್ತಿರಲ್ಲ. ಈ ಪ್ರಾಡಕ್ಟ್ನ ನೀವು ಅಥವಾ ಈ ಸೊಲ್ಯೂಷನ್ನ ನಾನು ಏನು ತೋರಿಸಿದ್ನಲ್ಲ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಈ ಥರ ಎಲ್ಲ ಡಾರ್ಕ್ ಆಗಿ ರಸ್ಟಿಂಗ್ ಎಲ್ಲ ಹಿಡ್ದಿರತ್ತೆ, ಇದರಿಂದ ಕೂಡ ನಮ್ಮ ಮನೆ ಲುಕ್ ಹಾಳಾಗ್ತಿರತ್ತೆ. ಈ ಥರ ಸ್ಟೇರ್ ಕೇಸ್ ಕೂಡ ಅಷ್ಟು ನೀಟಾಗಿ ಕಾಣಿಸ್ತಿರಲ್ಲ. ಸ್ಟೀಲ್ ಆಗಿರೋದ್ರಿಂದ ಯಾವಾಗಲೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸಿದ್ರೆ ಮನೆ ಲುಕ್ ಕೂಡ ಅಷ್ಟೇ ತುಂಬ ಚೆನ್ನಾಗೇ ಆಗುತ್ತೆ ಅಂತ ಹೇಳ್ಬೋದು. ನೋಡ್ಬೋದು, ಈ ಥರ ಎಲ್ಲ ರಸ್ಟಿಂಗ್ ಎಲ್ಲೆಲ್ಲಿ ಹಿಡ್ದಿರತ್ತಲ್ಲ ಅಥವಾ ಗಲೀಜೆಲ್ಲ ಎಲ್ಲೆಲ್ಲ ಆಗ್ತಿರತ್ತಲ್ಲ, ಒಂದು ಸ್ಕ್ರಬ್ಬರ್ನ ತಗೊಂಡು ನೀವು ಈ ಥರ ನೀಟಾಗಿ ಒಂದು ಸ್ವಲ್ಪ ಪ್ರೆಷರ್ ಹಾಕಿ ಕ್ಲೀನ್ ಮಾಡೋದ್ರಿಂದ ರಸ್ಟಿಂಗ್ ಎಲ್ಲ ಬೇಗ ಹೋಗ್ಬಿಡತ್ತೆ. ಯಾವುದೇ ರೀತಿಯಾದಂಥ ದುಡ್ಡು ಕೊಟ್ಟು ತೊಗೊಂಡು ಬರೋವಂಥ ಪ್ರಾಡಕ್ಟ್ಸ್ನ ನಾನು ಯೂಸ್ ಮಾಡಿಲ್ಲ. ಮನೆಯಲ್ಲೇ ಸಿಗುವಂಥ ಪದಾರ್ಥಗಳಿಂದ ಈ ಸೊಲ್ಯೂಷನ್ನ ರೆಡಿ ಮಾಡಿದ್ದೀನಿ. ಹಾಗೆ ನೀವು ರಸ್ಟಿಂಗ್ ಅಲ್ಲದೆ ತುಂಬ ಡಾರ್ಕ್ ಕಲೆಗಳಾಗಿರುತ್ತೆ ಅಥವಾ ಕಪ್ಪು ಅದೇ ಥರ ಬಿಸಿಲಿಗೆಲ್ಲ ಈ ಥರ ಸ್ಟೀಲ್ ಏನು ರೇಲಿಂಗ್ ಇರುತ್ತಲ್ಲ ಅದ್ರ ಮೇಲೆ ಆ ಥರ ತುಂಬ ಡಾರ್ಕ್ ಕಲೆಗಳಾಗಿರುತ್ತೆ. ಅದ್ರ ಮೇಲೂ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ಅಥವಾ ನೀವು ರೆಗ್ಯುಲರ್ ಆಗಿ ವೀಕ್ಲಿ ಒಂದ್ಸಲನಾದರೂ ಕೂಡ ಈ ಸೊಲ್ಯೂಷನ್ನಿಂದ ನೀವು ಕ್ಲೀನ್ ಮಾಡ್ತಾ ಬಂದರೆ ತುಂಬ ಶೈನಿಂಗ್ ಕೂಡ ಆಗುತ್ತೆ. ನಿಮ್ಮ ಏನು ರೇಲಿಂಗ್ ಕೂಡ ಅಷ್ಟೇ ತುಂಬ ಶೈನಿಂಗ್ ಆಗಿ ಫಳಫಳ ಅಂತ ಹೊಳಿತಿರತ್ತೆ. ಹೊಸದಾಗಿನೇ ನಾವು ಹಾಕ್ಸಿದ್ದೀವಿ, ಇನ್ಸ್ಟಾಲ್ ಮಾಡಿಸಿದ್ದೀವೇನೋ ಅನ್ನೋ ಥರ ಆಗುತ್ತೆ. ನೋಡಿ, ಈ ಥರ ಎಲ್ಲ ಸ್ಕ್ರಬ್ಬಿಂದ ಈ ಥರ ಸ್ಕ್ರಬ್ಬರ್ ಇಂದ ಲಿಕ್ವಿಡ್ನ ಅಪ್ಲೈ ಮಾಡಿ ಈ ಥರ ಸ್ವಲ್ಪ ಪ್ರೆಷರ್ ಕೊಟ್ಟು ಉಜ್ಜಿದ ತಕ್ಷಣವೇ ನೀವು ಈ ಥರ ಒಂದು ಟಿಶ್ಯೂ ಪೇಪರ್ ಇಲ್ಲ ಅಂದರೆ ಒಂದು ಬಟ್ಟೆನ ತೊಗೊಂಡು ಒರೆಸ್ಕೊಳ್ಳಿ. ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ ನೀವೇ ನೋಡ್ತಿದ್ದೀರಾ, ನೀವೇ ಲೈವ್ ಆಗಿ ರಿಸಲ್ಟ್ನ ನೋಡ್ತಿದ್ದೀರಾ. ನಾನು ಯಾವುದೇ ರೀತಿಯಾದಂಥ ಕೆಮಿಕಲ್ ಪ್ರಾಡಕ್ಟ್ಸ್ನ ಇಲ್ಲಿ ಬಳಸಿಲ್ಲ. ಈ ಇನ್ಫಾರ್ಮೇಷನ್ ನಿಮಗೆ ಅಥವಾ ಈ ಏನು ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಆದಷ್ಟು ಈ ವ್ಲಾಗ್ ಯಾರಿಗೆ ಹೆಲ್ಪ್ಫುಲ್ ಇದೆ ಅವರಿಗೆ ದಯವಿಟ್ಟು ಶೇರ್ ಮಾಡಿ. ಹಾಗೆ ನಾನು ಇದ್ರ ಜೊತೆಗೆ ಬಹಳಷ್ಟು ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ. ಒಂದ್ಸಲ ಟೈಮ್ ಇದ್ದರೆ ಚೆಕ್ ಮಾಡಿ, ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಕೆಲವೊಂದು ಟಿಪ್ಸ್ ಆಗಿರ್ಬೋದು, ಕಿಚನ್ ಟಿಪ್ಸ್ ಆಗಿರ್ಬೋದು, ಕೆಲವೊಂದು ಡೈಲಿ ವ್ಲಾಗ್ಸ್ ಆಗಿರ್ಬೋದು, ಅಥವಾ ನಾನು ರೆಸಿಪೀಸ್ನೂ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಒಂದ್ಸಲ ಟೈಮ್ ಇದ್ದರೆ ಚೆಕ್ ಮಾಡಿ ನೋಡಿ, ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ನನ್ನ ಚಾನಲ್ಗೆ
ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಈ ಇನ್ಫಾರ್ಮೇಷನ್ ಹೆಲ್ಪ್ಫುಲ್ ಅನಿಸಿದ್ರೆ ಒಂದ್ಸಲ ಕಮೆಂಟ್ ಮಾಡಿ. ನನ್ನ ಕಮೆಂಟ್ ಬಾಕ್ಸ್ ಯಾವಾಗಲೂ ಆನಲ್ಲೇ ಇರುತ್ತೆ. ನೋಡ್ಬೋದು ನಾನೆಲ್ಲ ನೀಟಾಗಿ ಈ ಥರ ಎಲ್ಲ ಫುಲ್ ಏನು ನಾವು ರೇಲಿಂಗ್ ಹಾಕ್ಸಿದ್ದೀವಲ್ಲ ಪೂರ್ತಿ ಈ ಥರ ನಾನು ಅದು ಯಾವಾಗ ಟ್ರೈ ಮಾಡ್ತಿರ್ತೀನಲ್ಲ ಅವಾಗೆಲ್ಲ ಪೂರ್ತಿ ನಾನು ಈ ಥರ ಕ್ಲೀನಾಗಿ ಒರೆಸ್ಕೊಂಡ್ಬಿಡ್ತೀನಿ. ಬರೀ ರಸ್ಟ್ ಹಿಡ್ದಿರೋದೇ ಅಂತ ಅಲ್ಲ, ಪೂರ್ತಿ ಹೆಂಗೋ ಸೊಲ್ಯೂಷನ್ ಇರುತ್ತಲ್ಲ ಪೂರ್ತಿ ಈ ಥರ ಎಲ್ಲೆಲ್ಲಿ ಸ್ಟೀಲ್ ರೇಲಿಂಗ್ನ ಹಾಕ್ಸಿರ್ತೀವಿ ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಎಷ್ಟು ಪಳಪಳ ಅಂತ ಹೊಳಿತಿದೆ ನೋಡ್ಬೋದು. ಇವಾಗ ತಾನೇ ಇನ್ಸ್ಟಾಲ್ ಮಾಡಿಸಿದ್ದೀವಿ ಅನ್ನೋ ಅಷ್ಟು ಲುಕ್ ಬರುತ್ತೆ, ಅಷ್ಟು ನೀಟಾಗಿ ಶೈನಿಂಗ್ ಬರುತ್ತೆ ಅಂತಲೇ ಹೇಳ್ಬೋದು. ನೀವೇ ನೋಡ್ತಿದ್ದೀರಾ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಆವಾಗಲೇ ಹೇಳ್ದಂಗೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈ ವ್ಲಾಗ್ನ ಇಲ್ಲಿ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್.